ಹೇ ಫ್ರೆಂಡ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಮನೆಯಿಂದ. ಸೊ ಇವತ್ತು ವ್ಲಾಗಲ್ಲಿ ಏನು ಸ್ಪೆಷಲ್ ಅಂದರೆ ನನ್ನ ಬರ್ಡೇ ಇವತ್ತು. ಸೊ ಅದಕ್ಕೆ ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಎದ್ದು ಮುಖ ಬ್ರಷ್ ಎಲ್ಲ ಮಾಡ್ಕೊಂಡು ಇವಾಗ ಬಂದಿದ್ದೀನಿ. ಏನು ಬ್ರಷ್ ಮಾಡ್ಕೊಂಡು ಮುಖ ತೊಳ್ಕೊಂಡು ಬಂದಿದ್ದೀನಿ. ಸೊ ಈ ವ್ಲಾಗಲ್ಲಿ ಏನಿರುತ್ತೆ ನೋಡಿ ನನ್ನ ಜೊತೆ ನೀವು ಬನ್ನಿ. ಲೆಟ್ಸ್ ಗೋ. ಓಕೆ ಫ್ರೆಂಡ್ಸ್, ಸ್ನಾನ ಮಾಡ್ಕೊಂಡು ಇವಾಗ ಬಂದಿರೋದು ಲೂಲು ಮಾಲ್ಗೆ. ಫುಲ್ಲು ಕ್ರೌಡು. ಇವರೇ ಕರ್ಕೊಂಬಂದಿದ್ದು. ಸೊ ಇಲ್ಲಿಂದ ಊಟ ಮಾಡೋಕ್ಕೆ ಬಂದಿದ್ದೀವಿ. ಊಟ ಮುಗಿಸ್ಕೊಂಡು ಕೆಳಗಡೆ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀವಿ. ಓಕೆ ಶಾಪಿಂಗ್ ಆಯಿತು. ಇವಾಗ ಕೆಳಗಡೆ ಹೋಗ್ತಾ ಇದ್ದೀವಿ ನಾನು ಮತ್ತು ಮಮ್ಮಿ. ಅಲ್ಲಿ ನೋಡಿ ಒಂದು ಅರ್ಧ ಬಾಡಿನೂ ಇಲ್ಲ ಹೋಗಿ ಮತ್ತಿದ್ದೀವಿ. ಓಕೆ ಫ್ರೆಂಡ್, ಇದೊಂದು ಶೂ ತೊಗೊಂಡೆ. ಶೂ ಇಲ್ಲೇ ನೋಡ್ರಿ, ಹಿಂಗಿದೆ ಇಲ್ಲಿ. ಈ ಶೂ ತೊಗೊಂಡೆ. ಏನಾಗಿದೆ, ಅದು ವೆಯ್ಟ್ ಜಾಸ್ತಿ ಇದೆ ಅಂದ್ಬಿಟ್ಟು ಅಲ್ಲಿ ಇಡಬೇಕಿತ್ತಲ್ಲ. ವೆಯ್ಟ್ ಜಾಸ್ತಿ ಇದೆ ಅಂದ್ರೆ ಮಮ್ಮಿ ಕ್ರಾಕ್ಸನ್ ಆಯ್ತು ಒಳಗಡೆ ಹಾಕ್ಬಿಟ್ಟು ಶೂ ಹಾಕೊಂಡ್ರು. ಹಾಕೊಂಡು ಓಡಾಡ್ತಿದ್ದೀನಿ. ಕಣ್ಣಲ್ಲೆಲ್ಲ ನೀರು ಬರ್ತಿದೆ. ಅಷ್ಟು ಒಂಥರ ಫುಲ್ ಗಟ್ಟಿ ಅನ್ನಿಸ್ತಿದೆ. ನೋಡ್ತಾ ಇದೆ ಕಾಲೆಲ್ಲ. ನಮ್ಮಮ್ಮ ಇಷ್ಟೆಲ್ಲ ತೊಗೊಂಡು ಬಟ್ಟೆ ಎಲ್ಲ ತೊಗೊಂಡ್ಮೇಲೆ ಹೇಳ್ತಿದ್ದಾರೆ ಟೂ ವೀಲರಲ್ಲಿ ಹೆಂಗೆ ಇಟ್ಕೊಂಡು ಹೋಗೋಣ ಅಂತ. ಭಾಳ ಬೇಗ ಐಡಿಯಾ ಬಂದಿದೆ ನಮ್ಮಮ್ಮಗೆ. ಇಷ್ಟು ತೊಗೊಂಡಿದ್ದಾರೆ ಮನೆ ಐಟಮ್ಸ್. ಕಮ್ಮಿ ಅಲ್ಲ ಮಮ್ಮಿ, ಕಾರಲ್ಲಿ ಬಂದಿದೆ ತುಂಬ ತೊಗೊತಿದ್ದಾರೆ. ಯಾಕಂದ್ರೆ ಮನೆ ಐಟಮ್ಸ್ ಎಷ್ಟು ದಿನಕ್ಕೆ ಒಂದ್ಸತಿ ತರೋದು ನೀವು? ತಿಂಗಳಿಗೆ 3 months 4 months ಒಂದ್ಸತಿ ಬರ್ತಾರೆ ಮಮ್ಮಿ ಇಲ್ಲಿ ತೊಗೊಂಡು ಹೋಗೋಕ್ಕೆ ಲೂಲು ಮಾರ್ಟಿಗೆ. ಇವಾಗ ಹೋಗೋಣ ಬನ್ನಿ. ಮ್ಯಾಕ್ಸಿಗೆ ಜೆಲ್ಲಿ. ಓಕೆ ಫ್ರೆಂಡ್, ತೊಗೊಂಡಾಯ್ತು. ಇವಾಗ ಹೊರಡ್ತಾ ಇದ್ದೀವಿ. ಆದರೆ ಪಾರ್ಕಿಂಗ್ ಗಾಡಿ ಎಲ್ಲಿ ಬಿಟ್ಟಿದ್ದೀವಿ ಗೊತ್ತಾಗ್ತಿಲ್ಲ. B1 ಅಲ್ಲ ಮಮ್ಮಿ. ಇವಾಗ ಲೋನ್. ಓಕೆ ಫ್ಯಾಮ್, ಇವಾಗ ಮನೆಗೆ ಬಂದಿದ್ದೀವಿ. ಟೈಮ್ ಒಂದು 7 ಆಗಿದೆ. ಸೊ ಇದು ತೊಗೊಂಡಿದ್ದೊಂದು ಶೂ. ಇದೊಂಥರ ಚೆನ್ನಾಗಿದೆ ಅಂತ ತೊಗೊಂಡಿದ್ದು. ಮಮ್ಮಿ ಸೆಲೆಕ್ಟ್ ಮಾಡಿದ್ದು ಒಂದು. ಮತ್ತು ಅಲ್ಲೊಂದು ಬ್ಲ್ಯಾಕ್ ಒಂದು ತೊಗೊಂಡೆ. ಮತ್ತು ಇದು ಮನೆ ಐಟಮ್ಸ್. ಇಲ್ಲೆಲ್ಲ ಡ್ರೆಸ್ಸುಗಳಿದೆ. ಅದು ನಿಮಗೆ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ತೋರಿಸ್ತೀನಿ. ಆಚೆ ಹೋದರೆ ಐಟಮ್ಸ್ ತರೋಕ್ಕೆ ಅಂತ ತುಂಬ ಲೇಟ್ ಆಗಿಬಿಡುತ್ತೆ. ಕರೆಕ್ಟಾಗಿ ಹೋಗಿದ್ದು ಎಷ್ಟೊತ್ತಿಗೆ ನಾವು 1:30 ನಂಗೆ ಹೋದ್ರಿ. ಬರುವಾಗ 7 ಗಂಟೆ ಆಗಿದೆ ಟ್ರಾಫಿಕಲ್ಲೆಲ್ಲ. ಅರ್ಧ ದಿನ ಇಲ್ಲೇ ಮುಗೀತು ಶಾಪಿಂಗಲ್ಲೇ. ಅದರಲ್ಲಿ ಕೆಲವೊಂದು ಐಟಮ್ಸ್ ತಂದಿದೆ, ಅದು ತೋರಿಸ್ತೀನಿ ಬಂದು ನಿಮಗೆ. ಚೆನ್ನಾಗಿದೆ, ಅದೊಂಥರ ಯೂಸ್ಫುಲ್ ಗ್ಯಾಜೆಟ್. ಅದು ತೋರಿಸ್ತೀನಿ. ಹಾಗೆ ಮ್ಯಾಮ್, ಇದೇ ನಾನು ಹೇಳಿದ್ದು ಪ್ರಾಡಕ್ಟು. ಇದು ಏನು ಕೊಟ್ಟೋದು ಗೊತ್ತಿಲ್ಲ. ಇವಾಗಷ್ಟೇ ಓಪನ್ ಮಾಡಿದೆ, ಆಮೇಲೆ ವೀಡಿಯೋ ಮಾಡಬೇಕಂತ. ಇದೇನಕ್ಕೆ ಅಂತ ಗೊತ್ತಾಗ್ತಿಲ್ಲ. ಇದೇನಕ್ಕೆ ಇರ್ಬೋದು ನೋಡೋಣ. ನೋಡಿ ಆಮೇಲೆ ಇದು ಒಂದು ಅಂದರೆ ಇವಾಗ ಅಲ್ಲಿ ಒಬ್ಬರದೇ ಹಾಕೋಕ್ಕಾಗೋದು, ಕರೆಕ್ಟಾ? ಸೊ ಇವಾಗ ಇದನ್ನು ಅಲ್ಲಿಗೆ ಹಾಕಿದ್ರೆ 3 ಜನ ಯೂಸ್ ಮಾಡ್ಬೋದು. ಇಲ್ಲಿ ಆನ್ ಆಫು 2 ಬಟನ್ ಇದೆ. ಪವರ್ ಅಷ್ಟೊಂದು ಇದಾಗಲ್ಲ. ಅಲ್ಲಿ ಹಾಕಿದ ತಕ್ಷಣ 3 ಜನ ಯೂಸ್ ಮಾಡ್ಬೋದು. ಅದು ಆನ್ ಆಗೋದು ಫಸ್ಟ್ ಹೆಂಗೆ ವರ್ಕ್ ಆಗುತ್ತೆ ತೋರಿಸ್ಕೊಂಡ್ರಿ. ಇನ್ನೂ ಓಡಿಸೋರೆ ಕೆಳಗಡೆ ಇಳಿಯಂಗಿಲ್ಲ ಅಂದವ್ರು. ಅದಕ್ಕೆ ಇದು MRP ಬಂದುಬಿಟ್ಟು 799 ಇದೆ. ಬಟ್ ನಾವು ಲೂಲು ಅಲ್ಲಿ ಆಫರ್ ಹೋಗಿ 440 ಸಮಥಿಂಗ್ ಏನೋ ಬಂತು. ಇದು ಹೆಂಗೆ ಗೊತ್ತಾಗುತ್ತೆ ನೋಡಿ. 2 ನಿಮಿಷ ವಾಯ್ಸು ಕಳಿಸ್ತಾರೆ ಅದನ್ನ ಕರೆಕ್ಟಾಗಿ ಹೇಳ್ಬೇಕಂದ್ರೆ. ಓಹೋ, ಇದೊಂದು ಬಟನ್ ಆನ್ ಆಗುತ್ತೆ ಇದರಲ್ಲಿ. ಇವಾಗ ಆಗುತ್ತೆ. ನೋಡಿರಿ, ಲೈಟ್ ಬರ್ತಿದೆ. ಆಫು, ಆನು, ಆಫು. ಯಾವುದು? ಅಯ್ಯಪ್ಪ, ಒಂದ್ಸತಿ ಚಾರ್ಜ್ ಕನೆಕ್ಟ್ ಮಾಡಬೇಕು. ಆವಾಗ ಗೊತ್ತಾಗುತ್ತೆ ಯೂಸ್ ಆಗುತ್ತಾ ಇಲ್ಲೋ ಅಂತ. ಚಾರ್ಜ್ ಆಗ್ತಿದೆ, ಕಾಣಿಸ್ತಿದೆ. ಆಮೇಲೆ ಚಾರ್ಜ್ ಆಗ್ತಿದೆ. ಇದು ಏನಕ್ಕೆ ಅಂದರೆ ಇಲ್ಲಿ ಒಂದೇ ಇರೋದು, ಅಲ್ಲೊಂದಿರೋದು. ನಮ್ಮಪ್ಪ ಹಾಕಿದಾಗ ತೆಗ್ದು ಕೆಳಗಡೆ ಬಿಸಾಕ್ತಾ ಇರ್ತಾರೆ. ಅದು ಬೇರೆ. ಇದು 2000 ಇದೆ.
ಕೆಳಗಡೆ ಆಗ್ತಾ ಅದೊಂಥರ ಆಗ್ಬಿಡುತ್ತೆ ಅಂದ್ಬಿಟ್ಟು ಅದಕ್ಕೆ ಹಿಂಸೆನ ಬೇಡ ಅಂದ್ಬಿಟ್ಟು ಇದನ್ನು ತಂದಿರೋದು. ಇದು ಯೂಸ್ಫುಲ್ ಇದು ಯೂಸ್ಫುಲ್ ಗ್ಯಾಜೆಟ್. ಬೇಕಂದರೆ ಲೂಲು ಮಾಲಲ್ಲಿ ಸಿಗುತ್ತೆ, ಇದರಲ್ಲೂ ಸಿಗ್ಬೋದು ನೋಡಿ, ಫ್ಲಿಪ್ಕಾರ್ಟಲ್ಲೂ ಸಿಗ್ಬೋದು ಅನ್ಸುತ್ತೆ. ಚೆಕ್ ಮಾಡಿ ಅದನ್ನು. ಸೊ ನೆಕ್ಸ್ಟು ಬೇರೆ ಅಂತ ಇವತ್ತಿಗೆ ವ್ಲಾಗ್ ಸ್ಟಾರ್ಟ್ ಮಾಡಿ ನಂದು 1 year 5 days ಆಗಿದೆ. ಸೊ ಹೋದ ವರ್ಷ ಬರ್ಡೇದು ವ್ಲಾಗ್ ಇದೆ, ಇವತ್ತಿಗೆ 1 year 5 days ಆಗಿದೆ. ಸ್ವಲ್ಪ ದುಡ್ಕೊಂಡು ಆಚೆ ಹೋದಂಗೋ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವಾಗ ಹೋಗಿ ಬರ್ಡೇ ಎಲ್ಲ ಸೆಲೆಬ್ರೇಷನ್ ಕರೆದಿದ್ರು, ಎಲ್ಲ ಮುಗಿಸ್ಕೊಂಬಂದಾಯಿತು. ಇದೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಅಂದರೆ ನನಗೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಕೇಕ್ ಕಟ್ಟಿಂಗೆಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇರೋಲ್ಲ. ಬಟ್ ಇವತ್ತು ಕರೆದ್ರು ಹೋದರೆ ನೋಡಿದ್ರೆ ಇಡೀ ಒಂಥರ ಸರ್ಪ್ರೈಸ್ ಇದ್ದಂಗೆ ಇತ್ತದು. ಮತ್ತು ಗಿಫ್ಟು ಕೊಟ್ಟಿದ್ರು ಅಣ್ಣ, ಡ್ರೆಸ್ಸುಗಳು ಎಲ್ಲ ಮುಗಿಸ್ಕೊಂಬಂದಾಯಿತು. ಇವಾಗ ಹೋಗಿ ಮಲ್ಕೊಳೋದೇ ಬಾಕಿ. ಸೊ ನಾಳೆ ಬೆಳಗ್ಗೆ ಸಿಗ್ತೀನಿ ನಿಮಗೆ. ಗುಡ್ ನೈಟ್. ಸ್ಮೈಲ್. 9 seconds ಪೋಸ್ ಕೊಟ್ಟಿದ್ದಾರೆ. ಕಾಲೇಜ್ಗೆ ಹೊರಟಿದ್ದೀನಿ ಮಮ್ಮಿ. ಔಟ್ಫಿಟ್ ನೀವು ತೋರಿಸು. ಬ್ಲೂ ಶರ್ಟು, ವೈಟ್ ಪ್ಯಾಂಟು, ಮತ್ತು ಇದೆ ನನ್ನೇನೆ ತೊಗೊಂಡು ಶೂ. ಒಂಥರ ಡಿಫ್ರೆಂಟ್ ಆಗಿದೆಯಲ್ಲ ಮಮ್ಮಿ ಶೂ ಒಂಥರ ಹಾಕಿದಾಗ. ಸೊ ಇವಾಗ ಕಾಲೇಜ್ಗೆ ಹೊರಟಿದ್ದೀನಿ. ಹೋಗ್ಬಿಟ್ಟು ಬಂದುಬಿಟ್ಟು ಆಮೇಲೆ ಮೀಟ್ ಮಾಡ್ತೀನಿ. ಓಕೆನಾ? ಸರಿ ಮ್ಯಾಮ್, ಲೆಟ್ಸ್ ಗೋ. ಹೋಗೋಣ. ಮಮ್ಮಿ ಬರಲ್ಲ, ಮಮ್ಮಿ ಸ್ಕೂಲ್ಗೆ ಹೋಗ್ತಿಲ್ಲ ಯಾಕಂದ್ರೆ ಹುಷಾರಿಲ್ಲ ಅಂತ ಅವರಿಗೆ. ಸೊ ಲೆಟ್ಸ್ ಗೋ. ಓಕೆ ಮ್ಯಾಮ್. ಓಕೆ ಮ್ಯಾಮ್. ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದೆ. ಅಷ್ಟೇ ಮಮ್ಮಿ ಫೋನ್ ಮಾಡಿತ್ತು, ಬಂದು ಪಿಕ್ ಮಾಡು ಅಂತ. ಇಲ್ಲಿಂದ ಕರ್ಕೊಂಡು ಹೋಗೋಕ್ಕೆ ಬೆಳಗ್ಗೆಯಿಂದ ಇಲ್ಲೇ ಇದ್ರು. ಮಮ್ಮಿ ಹೆಂಗಿತ್ತು ನಿಮ್ಮ ಇವತ್ತು ದಿನ? ಜೋರ ಮಾತಾಡಬೇಕು. ಏನಿತ್ತು? ಹುಷಾರಿದ್ದಿಲ್ಲ ತಾನೇ ನಿಮಗೆ? ಹುಷಾರಿರಲಿಲ್ಲ, ಅದಕ್ಕೆ ಮನೇಲಿ ಇರೋದು ಅಂತ ಇಲ್ಲಿಗೆ ಬಂದೆ. ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಆಮೇಲೆ ಇದು ಟೇಬಲೆಲ್ಲ ಕ್ಲಾತ್ ಎಲ್ಲ ಐರನ್ ಮಾಡಬೇಕಿತ್ತು, ಪಪ್ಪ ಐರನ್ ಮಾಡ್ತಿದ್ರು. ಯೂಶ್ವಲಿ 10 o'clock ಓಪನ್ ಮಾಡ್ತೀವಿ, ಬಟ್ ಕಾಲೇಜ್ ಹುಡುಗರೆಲ್ಲ ಆಫ್ಟರ್ನೂನ್ ಕಾಲೇಜ್ ಮುಗಿಸ್ಕೊಂಡು ಬರ್ತಾರೆ. ಸೊ ಟೋಟಲಾಗಿ ನಿಮಗೆ 1 2 3 4 5 ಬೋರ್ಡ್ಸ್ ಇದೆ. ದೆನ್ ಒಂದು ಕ್ಯಾರಮ್ ಬೋರ್ಡ್ ಇದೆ. ದೆನ್ ಮೋರ್ ಓವರ್ ಕೆಳಗಡೆನೇ ಉಡುಪಿ 6 ಬೋರ್ಡ್ ಇದೆ. ಅಮೇರಿಕನ್ ಬೋರ್ಡ್ ಬಿಟ್ರಿ ಅದು ಕಾಣಿಸಲ್ಲ. ಮತ್ತು ಇದೆಲ್ಲ ಇದೆ ಐಟಮ್ಸ್, ಜ್ಯೂಸ್ ಆಗಲಿ ಮತ್ತು ಚಿಪ್ಸು ಏನೇನು ಬೇಕು ಐಟಮ್ಸ್ ಎಲ್ಲ ಇದೆ. ಮತ್ತು ಸ್ನ್ಯಾಕ್ಸ್ ಎಲ್ಲ ಇದೆ ಐಟಮ್ಸು. ಬನ್ನಿ.